ಹಾಗೆ ನಮ್ಮ ನಾಗೇಂದ್ರ ಪ್ರಸಾದ್ ಅವರೇ ಮತ್ತು ಎಲ್ಲ ನಮ್ಮ ಚಿತ್ರರಂಗ ಸಹೋದ್ಯೋಗಿಗಳೇ, ಪ್ರತಿಯೊಂದು ಕನ್ನಡ ಪಿಕ್ಚರು ಇವತ್ತು ನಿರ್ಮಾಣ ಮಾಡಿ ರಿಲೀಸ್ ಮಾಡಬೇಕು ಅಂದರೆ ಅಂಥ ನಿರ್ಮಾಪಕರು ಅವ್ರನ್ನ ಧೀರ ವೀರ ಅಂತ ಏನೇನಾದರೂ ಕರಿಬೋದು. ಯಾಕೆಂದರೆ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಒಂದೊಂದು ಚಿತ್ರಣ ಮುಗಿಸಿ ತೆರೆಗೆ ತರೋದು ಅಂದರೆ ಅದು ದೊಡ್ಡ ಸಾಹಸ. ಹಿಂದಿನ ಕಾಲದಲ್ಲಿ ಹೇಳ್ತಿದ್ರು ಸಪ್ತ ಸಮುದ್ರ ದಾಟಿ 7 ಪರ್ವತ ಹಾರಿ ಬರಬೇಕು ಅಂತ. ಹಾಗೆ ಇವತ್ತೊಂದು ಕನ್ನಡ ಚಿತ್ರರಂಗದಲ್ಲಿ ಒಬ್ಬರು ನಿರ್ಮಾಪಕರು, ನಿರ್ದೇಶಕರು ಎಲ್ಲರೂ ಸೇರಿಸಿ ಒಂದು ಚಿತ್ರ ಮಾಡೋದು ಅಂದರೆ ಒಂದು ಹಿಮಾಲಯನ್ ಟಾಸ್ಕ್, ಆರ್ಡಿನರಿ ಟಾಸ್ಕ್ ಅಲ್ಲ. ಏಕೆಂದರೆ ಅಷ್ಟು ಜನ ಕಲಾವಿದರು, ತಂತ್ರಜ್ಞರು, ಅಷ್ಟೊಂದು ಎಕ್ವಿಪ್ಮೆಂಟ್ಗಳು, ಇವತ್ತಿನ ಕಂಪ್ಯೂಟರ್ ಗ್ರಾಫಿಕ್ಸು, ಇವತ್ತಿನ ಮ್ಯೂಸಿಕ್ಕು, ಇವತ್ತಿನ ಪಬ್ಲಿಸಿಟಿ ಎಲ್ಲದಕ್ಕಿಂತ ಹೆಚ್ಚಾಗಿ ಎಲ್ಲ ಪಿಕ್ಚರ್ ಆದಮೇಲೆ ಆ ಪಬ್ಲಿಸಿಟಿ ಅನ್ನೋದೇ ಒಂದು ದೊಡ್ಡ ಪಿಕ್ಚರ್ ಈಗ. ಹೀಗಾಗಿ ಅದನ್ನೆಲ್ಲ ದಾಟಿ ಚಿತ್ರ ಮಾಡಿರೋ ಸಾಹಸಕ್ಕೆ ನಾವು ಅವ್ರಿಗೆ ಮೆಚ್ಚಿ ಒಂದು ಶುಭವಾಗಬೇಕು. ಏಕೆಂದರೆ ಚಿತ್ರಗಳು ಚೆನ್ನಾಗಿ ಹೋದ್ರೇ ಮುಂದೆ ಒಂದು ಇಂಡಸ್ಟ್ರಿನಲ್ಲಿ ಒಂದು ಚಿತ್ರ ಹೋದರೆ 100 ಜನಕ್ಕೆ ಕೆಲಸ ಸಿಗುತ್ತೆ, ಆ ಪ್ರೊಡ್ಯೂಸರು ಊಟ ಹಾಕೋದಾಗುತ್ತೆ, ಎಷ್ಟೋ ಜನಕ್ಕೆ ಜೀವನ ನಡೆಯುತ್ತೆ. ಆದ್ದರಿಂದ ಒಂದು ಪಿಕ್ಚರ್ ಅನ್ನೋದು ಭಾಳ ಭಾಳ ಮುಖ್ಯ. ಆದ್ದರಿಂದ ಈ ಒಂದು ನಿಟ್ಟಿನಲ್ಲಿ ಇವತ್ತು ಟೆರರ್ ರೆಡಿಯಾಗಿದೆ. ಪ್ರಪಂಚದಲ್ಲೆಲ್ಲ ಟೆರರ್ ನಡೀತಾ ಇದೆ, ವೆಸ್ಟ್ ಇದೆ. ಅಂಥ ಸಮಯದಲ್ಲಿ ಒಂದು ಟೆರರ್ ಬರ್ತಾ ಇದೆ. ಈಗ ಅದರ ಟ್ರೈಲರ್ ಲಾಂಚ್ ಮಾಡ್ತಾ ಇದ್ದಾರೆ. ಅವರಿಗೆ ಶುಭವಾಗಲಿ, ಚಿತ್ರ ಹೆಚ್ಚಿನ ಯಶಸ್ಸು ಗಳಿಸಲಿ, ಮತ್ತೆ ಒಂದು ಹೊಸ ಹಾದಿನ ಸಿಗಬೇಕು ಕನ್ನಡ ಚಿತ್ರರಂಗಕ್ಕೆ. ಆದ್ದರಿಂದ ಪ್ರತಿಯೊಂದು ಚಿತ್ರಗಳು ಹೋಗಬೇಕು. ಯಾಕಂದರೆ ಇವತ್ತಿನ ದಿವಸ ಕನ್ನಡ ಚಿತ್ರರಂಗ ಉಳಿಯೋಕ್ಕೆ ಪರಭಾಷಾ ಜೊತೆಯಲ್ಲಿ ನಾವು ಮಾಡ್ತಿರೋಷ್ಟು ಕಷ್ಟ ಇನ್ಯಾರಿಗೂ ಅರ್ಥ ಆಗೋದಿಲ್ಲ. ಇವತ್ತು ಟೈಮ್ಸ್ ಆಫ್ ಇಂಡಿಯಾದಲ್ಲಿ, ನ್ಯಾಷನಲ್ ನ್ಯೂಸಲ್ಲಿ, 2 ಗಂಟೆ ನ್ಯೂಸಲ್ಲಿ ದುರೇಂದರ್ ಬ್ರೇಕ್ಸ್ ಕರ್ನಾಟಕ ರೆಕಾರ್ಡ್ ಅಂತ ಹಾಕಿದ್ರು. ನೋಡುವಾಗ ನಮ್ಮನ್ನು ಆ ಥರ ಆಗಬೇಕು, ನಾವು ಬೆಳಿಬೇಕು, ಅವರು ಬೆಳಿಬೇಕು ಅಂತ. ಬಟ್ ಇಲ್ಲೇನಾಗ್ತಿದೆ, ಬರೀ ಅವರು ಬೆಳೀತಿದ್ದಾರೆ, ನಾವು ಬೆಳೀತಾ ಇಲ್ಲ. ಅದರಿಂದ ಈ ಸಂದರ್ಭದಲ್ಲಿ ನಾವು ಕನ್ನಡ ಚಿತ್ರಗಳನ್ನ ಹೆಚ್ಚು ಬೆಳೆಸಬೇಕು, ಪ್ರೋತ್ಸಾಹ ಕೊಡಬೇಕು. ಪ್ರೇಕ್ಷಕರು ಬಂದು ಸಿನಿಮಾ ನೋಡಬೇಕು ಥಿಯೇಟ್ರಿಗೆ ಅನ್ನೋದು ಭಾಳ 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 ಮುಖ್ಯ. ಏಕೆಂದರೆ 95 ವರ್ಷದಿಂದ ಬೆಳೆಸ್ಕೊಂಡ್ಬಂದಿರೋ ಪ್ರೇಕ್ಷಕರು ನಮ್ಮನ್ನು ಕೈ ಬಿಡಬಾರದು. ಏಕೆಂದರೆ ಅವರೇ ಕೈ ಹಿಡ್ಕೊಂಡು ನಡೆಸ್ಕೊಂಡು ಹೋಗ್ಬೇಕು. ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ಚಿತ್ರ ಯಶಸ್ಸಾಗಲಿ. ಎಲ್ಲರಿಗೂ ಒಂದು ಚಿತ್ರದಲ್ಲಿ ಕೆಲಸ ಮಾಡಿರೋರ್ಗೂ ಆ ಒಂದು ಚಿತ್ರದ ಸಕ್ಸಸ್ಸು ಅಷ್ಟು ಮೇಲಕ್ಕೆ ಕರ್ಕೊಂಡೋಗುತ್ತೆ. ಮತ್ತು ಒಂದು ಹುಮ್ಮಸ್ಸು, ಒಂದು ಸಕ್ಸಸ್ ಆದರೆ ಈ 10 ಪಿಕ್ಚರ್ ಮಾಡೋದಕ್ಕೆ ಒಂದು ಆನೆ ಬಲ ಬರುತ್ತೆ. ಆದ್ದರಿಂದ ಪಿಕ್ಚರ್ಗಳು ಚೆನ್ನಾಗಿ ಹೋಗಬೇಕು. ಚೆನ್ನಾಗಿ ಮಾಡೋದು ನಮ್ಮ ಕರ್ತವ್ಯ. ನಾವು ಖಂಡಿತ ಪ್ರತಿಯೊಬ್ಬರು ಒಳ್ಳೆ ಚಿತ್ರನೇ ಮಾಡ್ತೀವಿ, ಯಾರೂ ಕೆಟ್ಟ ಚಿತ್ರ ಮಾಡೋದಿಲ್ಲ. ಆದ್ದರಿಂದ ಈ ಸಂದರ್ಭದಲ್ಲಿ ಈ ಒಂದು ಟ್ರೈಲರ್ ಲಾಂಚ್ ಆಗಿ ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಸುಂದರನಾಥ್ ಸರ್, ಪ್ರಣಾಮ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಇದೀಗ ಇದರ ಜೊತೆಯಲ್ಲಿ ನಮ್ಮ ಮುಖ್ಯ ಅತಿಥಿಗಳು 3 ಜನ ಅವರು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ. ದಯವಿಟ್ಟು ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ. ನಾವು ನೋಡಿ ಆಮೇಲೆ ಡೈರೆಕ್ಟರ್ ಹರ್ಷವರ್ಧನ್. ದಯವಿಟ್ಟು ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ. ನಮ್ಮ ಸಿನಿಮಾದ ನಾಯಕ ನಟ ಅವರ ಪ್ರೀತಿಯ ಆದಿತ್ಯ ಸರ್ ಅವರು ಕೂಡ ಜಾಯಿಸ್ತಾ ಇದ್ದೀನಿ. ಅದೇ ನಾವೆಲ್ಲ ಒಂದು ವಿಶೇಷ ಕ್ಷಣಕ್ಕೆ ಸಾಕ್ಷಿ ಆಗ್ತಾ ಇದೀವಿ. ನೀವೆಲ್ಲರೂ ಜೊತೆಯಾಗಿ ಈ ಟೆರರ್ ಸಿನಿಮಾ ಬಹಳ ಅದ್ಭುತವಾಗಿ ಕಾಣಿಸ್ತಾ ಇದೆ. ಇದು ಅದ್ಭುತವಾಗಿ 100 ದಿವಸ ಓಡಲಿ,
ಪ್ರೊಡ್ಯೂಸರ್ಗೆ ಎಲ್ಲ ಥರ ದುಡ್ಡು ಜೀವನ ಬಂದು ಸೇರಿಕೊಳ್ಳಿ ಅಂತ ನಾನು ಹಾರೈಸ್ತೀನಿ, ಆಶೀರ್ವಾದ ಮಾಡ್ತೀನಿ, ಒಳ್ಳೆಯದನ್ನು ತಿಳಿಸ್ತಾ ಇದ್ದೀನಿ. ಒಳ್ಳೆಯದಾಗಲಿ, ಎಲ್ಲರೂ ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ರು ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ನಾನು ಬಯಸ್ತೀನಿ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸರ್. ತಂಡದ ಜೊತೆಗೆ ಹೊಸ ವಿಗ್ಗು ಥ್ಯಾಂಕ್ ಯು ಸೋ ಮಚ್. ಈಗ ಸುಂದರರಾಜ್ ಸರ್, ಟೆರರ್ ಟ್ರೈಲರ್ ನೋಡಿದ್ರಿ, ನಿಮ್ಮ ಕಡೆಯಿಂದ ಬೆಸ್ಟ್ ವಿಶಸ್ ಪ್ಲೀಸ್ ಸರ್. ಎಲ್ಲ ಸಿಕ್ಕಾಪಟ್ಟೆ ಕ್ಯಾಮ್ರಾಗಳು ಎಲ್ಲ ಪತ್ರಿಕಾ ಬಂದಿದ್ದೀರಿ. ಟೆರರ್ ಮಂಜಣ್ಣ, ನೀವು ಸ್ಲೀಪ್ ಬಂದು ಅಂತ ನನಗೆ ಗೊತ್ತಿರಲಿಲ್ಲ, ಮಂಜಣ್ಣ ಅಂತ ಗೊತ್ತು. ಸೊ ಈ ಸಿನಿಮಾಯಿಂದ ನೋಡ್ತಾ ಇದ್ದೀನಿ, ಅವರು ಒಬ್ಬರದ್ದು ಕೂಡ ಇವತ್ತವರೆಗೂ ಕೂಡ ಇಲ್ಲ ಇಂಥ ನಿರ್ಮಾಪಕರು ನಾವು ನೋಡೇ ಇಲ್ಲ ಕನ್ನಡದಲ್ಲಿ ಅಂತ ಹೆಸರು ತಗೊಂಡಂಥ ನಿರ್ಮಾಪಕರು ಮಂಜಣ್ಣ. ಯಾಕೆಂದ್ರೆ ಅಷ್ಟು ದುಡ್ಡು ಖರ್ಚು ಮಾಡ್ತಾರೆ, ಯಾವುದಕ್ಕೂ ಕೂಡ ಇರಲ್ಲ ಅವರು. ಮಂಜು ಬೇರೆ ಇರ್ತಾರೋ ಗೋಲ್ಡ್ ಮಂಜು ಆಗಿಲ್ಲ ಈ ಸಿನಿಮಾ. ಈಗ ಟೆರರ್ ಅಮೆರಿಕ ಇರಾನು ಎಲ್ಲ ಕಡೆ ಇಡೀ ಪ್ರಪಂಚಕ್ಕೆ ಒಂಥರ ಟೆರರ್ ಆಗ್ತಾ ಇದೆ. ಬಟ್ ನಮ್ಮ ದೇಶ ಶಾಂತಿಯಾಗಿರುತ್ತೆ, ಇದ್ದೇ ಇರುತ್ತೆ, ಯಾಕಂದ್ರೆ ನಾವು ಶಾಂತಿಯುತವಾಗಿರೋದ್ರ ಜನ. ಸೊ ಈ ಟೆರರ್ ಏನ್ ಸಿನಿಮಾ ಇದೆಯೋ ಹಾಡುಗಳು ಅದ್ಭುತವಾಗಿ ಬಂದಿದೆ. ಹರ್ಷ ಜನ ವಂಡರ್ಫುಲ್ ಜಾಬ್, ತುಂಬಾ ಚೆನ್ನಾಗಿ ಯೂಸ್ ಮಾಡಿದ್ದೀವಿ ಸರಸ್ವತಿಯನ್ನ. ಅಫ್ಕೋರ್ಸ್ ನಾಗೇಂದ್ರ ಪುರಾಜಿ ಬಹಳ ಅದ್ಭುತವಾಗಿ ಬಂದಿದ್ದೀರಿ. ಕೈಲಾಶ್ ಕಿರಾಡ್ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. 2-3 ಬಂದಿದ್ದಿಲ್ಲ, 3 ಸಾಂಗ್ಸ್, ಎಲ್ಲ ಸಾಂಗ್ಸ್ ಇದೆ. ಸೊ ಆಲ್ ಸಾಂಗ್ಸ್ ಸೂಪರ್, ತುಂಬಾ ಚೆನ್ನಾಗಿ ಬಂದಿದೆ. ನೋಡಿ ಸೂಪರ್ ಡೂಪರ್ ಆಗಿದೆ ಅಂತ ಹೇಳ್ಬಿಟ್ಟು ಇದೆಂತ ದುರಂತ ಅಂದ್ರೆ ರಾಜನ್ಸಿ ಬಾಬು ಸಾಹೇಬ್ ಹೇಳಿದಂಗೆ ದುರಂತ ಸೂಪರ್ ಆಗಿ ಹೋಗ್ತಾ ಇದೆ. ನಮ್ಮಲ್ಲಿ ದುರಂತ ಆಗಿಲ್ಲ. ಒಂದು ಹಾಡು ಕನ್ನಡದಲ್ಲಿ ಸೂಪರ್ ಡೂಪರ್ ಹಿಟ್ ಆಗಿಲ್ಲ ಒಂದು ವರ್ಷ, ಇಡೀ ವರ್ಷದಲ್ಲಿ ಅಂದ್ರೆ 350-360 ಸಿನಿಮಾಗಳು ಮಾಡಿ ನಿಜವಾಗಿ ಎಷ್ಟು ನೋವಾಗ್ತಾ ಇದೆ ಅಂತಂದ್ರೆ ಇದಕ್ಕೆ ಯಾರು ಇದಕ್ಕೆ ಕಾರಣ ನನಗೆ ತೋರಿಸ್ತಾಗ್ತಿಲ್ಲ. 50 ಪಿಕ್ಚರ್ ಬರೋ ಸರ್, ಬಟ್ ಮುತ್ತಿನ ಭರತನಾಟ್ಯದಲ್ಲಿ ವರ್ಷಕ್ಕೆ ಅಟ್ಲೀಸ್ಟ್ 15-20 ಪಿಕ್ಚರ್ ಸೂಪರ್ ಹಿಟ್ ಆಗಿದೆ. ಪಿಕ್ಚರ್ ಹಿಟ್ ಆಗಿರೋದು, ಹಾಡು ಹಿಟ್ ಆಗಿರೋದು. ಸೊ ಸಕ್ಸಸ್ ರೇಟ್ ಬಹಳ ಕಮ್ಮಿ ಆಗ್ತಾ ಇದೆ. ಇದಕ್ಕೆ ಏನ್ ಕಾರಣ ಗೊತ್ತಾಗಲ್ಲ. ಅದು ತಕ್ಕನಾಗಿ ಇನ್ನೊಂದು ಟೆಕ್ನಾಲಜಿ ಇವಾಗ ಏನ್ ಬರ್ತಾ ಇದೆಯೋ, ಸಿನಿಮಾ ಇಂಡಸ್ಟ್ರಿಗೆ ಏನಾಗುತ್ತೋ, ಮ್ಯೂಸಿಕ್ ಇಂಡಸ್ಟ್ರಿ ಏನಾಗುತ್ತೋ, ಬೇರೆ ಇಂಡಸ್ಟ್ರಿಗೆ ಏನಾಗುತ್ತೋ ಗೊತ್ತಿಲ್ಲ ನಮಗೆ. ಯಾಕಂದ್ರೆ ಒಂಥರ ಕಗ್ಗತ್ತಲ್ಲಿ ಕೂತಿದೆ, ಇಷ್ಟೊತ್ತು ಅದೇ ಡಿಸ್ಕಷನ್ ಮಾಡ್ತಾ ಇದೆ. ಮುಂದಕ್ಕೆ ಏನಂತ ಗೊತ್ತಿಲ್ಲ. ಯಾಕಂದ್ರೆ 200 ಕೋಟಿ ಅವಾಗ ಆಗ್ತಾ ಇದ್ದ ಸಿನಿಮಾ ಇವಾಗ 20 ಲಕ್ಷದಲ್ಲೂ ಕೂಡ ಮಾಡ್ಬೋದು. ಟೆಕ್ನಾಲಜಿ ಅಷ್ಟು ಚೆನ್ನಾಗಿದೆ. ಬಟ್ ಏನ್ ನೆಕ್ಸ್ಟ್ ಹಿಂಗೆ ಟೆಕ್ನಿಷಿಯನ್ಸ್ಗೆ ಏನಾಗುತ್ತೆ, ಕಲಾವಿದರಿಗೆ ಏನಾಗುತ್ತೆ, ಸಂಗೀತಗಾರರಿಗೆ ಏನಾಗುತ್ತೆ ಅನ್ನೋದು ವಿ ಹ್ಯಾವ್ ನೋ ಐಡಿಯಾ. ಸೊ ವಿ ಹ್ಯಾವ್ ಟು ಕಂಪ್ಲೀಟ್ ಟೆಕ್ನಾಲಜಿ, ಏನು ಮಾಡಕ್ಕೆ ಕಲಿಸಿದ್ರು ಅಲ್ವಾ. ಸೊ ಈ ಪಿಕ್ಚರ್ ಅಂತೂ ಟ್ರೈಲರ್ ಬಹಳ ಅದ್ಭುತವಾಗಿ ಬಿಟ್ಟು ಬಂದಿದೆ. ಇಟ್ಸ್ ಅ ವಂಡರ್ಫುಲ್, ಆದಿತ್ಯ has done a wonderful job. Looking always you are smart, you are looking very smart in this movie. I wish you all the best. Director ಹೆಸರು ಬರ್ತಿಲ್ಲ, ಸಾರಿ, ರಂಜನ್ ಅವರೇ, ಇದು ಮೊದಲನೇ ಚಿತ್ರ ಅಲ್ಲ ನಿಮ್ದು, ತುಂಬಾ ಚೆನ್ನಾಗಿ ಮಾಡಿದ್ದೀರಿ. ಐ ವಿಶ್ ಯು ಆಲ್ ದ ಬೆಸ್ಟ್. ಬನ್ನಿ ಪ್ರತಿಯೊಂದು ವಿಚಾರ ಮಾತಾಡ್ತಾ ಇದ್ರು. ಇವತ್ತು ಟ್ರೈಲರ್ ರಿಲೀಸ್ ಆಗಿದೆ. ಖಂಡಿತವಾಗೂ ಟ್ರೈಲರ್ ತುಂಬ ಅದ್ಭುತವಾಗಿ ಬಂದಿದೆ. ದೊಡ್ಡ ಒಂದು ಆಕ್ಷನ್ ಪ್ಯಾಕ್ ಸಿನಿಮಾ ಅಂತ ಇವತ್ತು ಪರಿಸ್ಥಿತಿ 100% ಬೇಕಿರಬೇಕು. ಆದಿತ್ಯ ಅವರು ಖಂಡಿತವಾಗ್ಲೂ ಮತ್ತೆ ಒಂದಷ್ಟು ಹಿಟ್ ಪಿಕ್ಚರ್ ಕೊಡ್ತಾರೆ ಅನ್ನೋ ನಂಬಿಕೆ ಖಂಡಿತವಾಗ್ಲೂ ಇದೆ. ಒಳ್ಳೆಯದಾಗಿ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ಲರಿಗೂ ನಮಸ್ಕಾರ. ಇದರಲ್ಲಿ ಮೈನ್ ಹೀರೋ ಬಂದು ಮ್ಯೂಸಿಕ್ ಡೈರೆಕ್ಟರ್ ಅನ್ಸುತ್ತೆ ನನಗೆ. ಮ್ಯೂಸಿಕ್ ನೋಡಿದ್ಮೇಲೆ, ಪಿಕ್ಚರ್ ನೋಡಿದ್ಮೇಲೆ ಆಮೇಲೆ ಡೈರೆಕ್ಟರ್ ಬಗ್ಗೆ ಹೇಳ್ತೀನಿ. ಪಿಕ್ಚರ್ ನೋಡಿಲ್ಲ, ಮ್ಯೂಸಿಕ್ ಅಂತೂ ಸೂಪರ್ ಆಗಿದೆ, ಎಕ್ಸ್ಟ್ರಾರ್ಡಿನರಿ ಆಗಿದೆ. ಇದು ಡೈರೆಕ್ಟರ್ ಹೊಸ ಡೈರೆಕ್ಟರ್ ಅಂತ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಡೈರೆಕ್ಟರ್ ನಾವು ನೋಡಿದ್ವಿ ಟ್ರೈಲರಲ್ಲಿ, ಅದು ಏನೋ ಒಂದು 20-30 ಪಿಕ್ಚರ್ ತೆಗೆದ್ರೆ ಒಂದು ಎಕ್ಸ್ಪೀರಿಯನ್ಸ್ ಇದೆ ಡೈರೆಕ್ಟರ್ಗೆ. ತುಂಬಾ ಚೆನ್ನಾಗಿ ಬಂದಿದೆ. ಮಂಜಣ್ಣ ತುಂಬಾ ಎಫೆಕ್ಟ್ ಆಗಿದ್ದೀರಾ. ದೇವ್ರು ನಿಮಗೆ ನಿಜವಾಗ್ಲೂ ಪ್ರತಿಫಲ ಕೊಟ್ಟೇ ಕೊಡ್ತಾರೆ. ಅದಕ್ಕೆ ಇವಾಗ ನಾವು ಕನ್ನಡ ಪಿಕ್ಚರ್ ಅಂತ ಹೇಳ್ತೀವಿ. ಯಾಕಂದ್ರೆ ನಾವು ಹೇಳ್ಬಾರ್ದು, ನೀವು ದಯವಿಟ್ಟು ಹೇಳ್ತೀನಿ, ಕನ್ನಡ ಪಿಕ್ಚರ್ ಫಸ್ಟ್ ಬಂದು ಕನ್ನಡ ಪಿಕ್ಚರ್ ನೋಡಿ. ಯಾಕಂದ್ರೆ ಬೇರೆ ಪಿಕ್ಚರ್ಗಳು ಬಂದು ಎಷ್ಟು ಥಿಯೇಟರ್ಗಳು ಕೊಡ್ತಾ ಇದ್ದಾರೆ, ಎಷ್ಟು ಇದು ಕೊಡ್ತಾ ಇದ್ದಾರೆ. ನಮ್ಮ ಕನ್ನಡ ಪಿಕ್ಚರ್ಗೆ ಥಿಯೇಟರ್ ಕೊಡ್ತಾ ಇಲ್ಲ. ಪಿಕ್ಚರ್ ಚೆನ್ನಾಗಿದ್ರು ಹೋಗ್ತಾ ಇಲ್ಲ ಜನ. ಪಿಕ್ಚರ್ ನೋಡ್ಬಿಟ್ಟು ನೀವು ಫಸ್ಟ್ ನೋಡಿ. ಇವಾಗ ಟ್ರೈಲರ್ ನೋಡಿದಾಗ ಹಿಂದಿ ಪಿಕ್ಚರ್ಗೆ ಏನು ಕಮ್ಮಿ ಇಲ್ಲ ನನಗೆ ಗೊತ್ತಿದ್ದಂಗೆ. ಈ ಟ್ರೈಲರ್ ನೋಡಿದ್ಮೇಲೆ
ಎಷ್ಟೆಷ್ಟು ಇಂಥ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳಿದ್ದಾರೆ, ಎಲ್ಲರಿದ್ದಾರೆ. ದಯವಿಟ್ಟು ನೀವು ಕನ್ನಡ ಪ್ರೇಕ್ಷಕರು ಈ ತೆರೆದ ಮೇಲೆ ಸ್ವಲ್ಪ ಆಶೀರ್ವಾದ ಇರಲಿ ಅಂತ ನಾವು ಬರ್ಕೊತೀವಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾನು ಯಾವಾಗಲೇ ಈ ವೇದಿಕೆಯಲ್ಲಿ ಬಂದಾಗ ಫಸ್ಟ್ ಅಂಬರೀಷನ್ನು ಜ್ಞಾಪಿಸಿಕೊಂಡು ಮುಂದಕ್ಕೆ ನಾನು ಮಾತಾಡೋದು. ಓಂ ಅಂಬರೀಷಾಯ ನಮಃ ಅಂತ ಹೇಳಿ ಆಮೇಲೆ ಮಾತಾಡ್ತೀನಿ. ಇದೆಲ್ಲ ಪತ್ರಕರ್ತರಿಗೂ ಗೊತ್ತಿದೆ. ಇವತ್ತು ನಮ್ಮ ಸಿಲ್ಕ್ ಮಂಜಣ್ಣ ಸರಿಸುಮಾರು ಒಂದು 25-30 ವರ್ಷಗಳಿಂದ ಸಿಲ್ಕ್ ಮಂಜಣ್ಣ ಅಂದರೆ ಭಾಳ ಜನ ಆಗ್ಬಿಟ್ರು ಗಾಂಧಿನಗರದಲ್ಲಿ. ಸೊ ಈಗ ಯಾರ್ಯಾವ ಮಂಜಣ್ಣ ಅಂತ ಬಂದಾಗ ಸಿಲ್ಕ್ ಮಂಜಣ್ಣ ಅಂದರೆ ಅದೊಂದು ಸಪ್ರೇಟ್ ಎಂಟಿಟಿ. ಅವರು ಉಪೇಂದ್ರ ಜೊತೆ ಸಿನಿಮಾ ಮಾಡಾದ್ಮೇಲೆ ಮೊನ್ನೆ ಈಗ ಬಂದು ಕೇಳಿದೆ, ನಿಮ್ಮ ಮಗ ಒಂದು ಸಿನಿಮಾ ಅನೌನ್ಸ್ ಮಾಡಿದ್ರಲ್ಲ ಗುರು, ಅದೇ ಅಂತ ತಿಳ್ಕೊಂಡು ಇಲ್ಲಿಗೆ ಬಂದೆ ಅಂದೆ. ಅದು ಯಾವಾಗ ರಿಲೀಸ್ ಬಿಟ್ಟ? 3 ತಾರೀಕು ಅವ್ರ ಮಗನ ರಿಲೀಸ, 10ನೇ ತಾರೀಕು ನಿಮ್ಮ ರಿಲೀಸು. ಅದನ್ನು ನಾನು ನೋಡಿ ಅದು ಏನಪ್ಪ ಅಂದರೆ ನಾನು ರಂಜನ್ನು ಫೋನ್ ಮಾಡಿದ್ರೆ ಹೇಳಿದ್ರು ಹೀಗೆ ಅಂತೇಳಿ. ಯಾರು ಆ್ಯಕ್ಟ್ ಮಾಡಿದ್ದಾರೆ ಅಂದರೆ ಡೈರೆಕ್ಟಾಗಿ ಹೇಳ್ಕೊಂಡ್ಬಂದ್ರು ಕಡೆಯಿಂದ. ಅದೇ ಹೆಸರು ಹೇಳಿದ್ರು, ಆಮೇಲೆ ಮತ್ತೆ ಕಿಡಪ್ಪನ ಹೆಸರು ಹೇಳಿದ್ರು, ಆಮೇಲೆ ಮಿಕ್ಕಿದ ಎಲ್ಲರೂ ಬಂತು. ಯಾರು ಬಿಟ್ಟಿದೆ ಅಂದ್ರೆ ಈ ಸಿನಿಮಾದಲ್ಲಿ ಅಂತ ಕೇಳಿದೆ. ನೋಡಿದ್ರೆ ಎಲ್ಲರೂ ಆಲ್ಮೋಸ್ಟ್ ನಾವು ಮಹಾನ್ ನಟಗಳೆಲ್ಲ ಇಲ್ಲೇ ಇದ್ದೀವಿ. ತುಂಬ ಖುಷಿ ಆಗುತ್ತೆ. ಮಂಜಣ್ಣ ಏನು ಇದು ಇರಾನ್ ಯುದ್ಧ ಸ್ಟಾರ್ಟ್ ಆಗಿದ್ದಕ್ಕೆ 400 ಅಂತ ಹೇಳ್ಬಿಟ್ಟು ಏನೋ ಎಂಟ್ರಿ ಕೊಡ್ತಾ ಇದ್ದೀರಾ, ಏನು ಕಥೆ ಗೊತ್ತಿಲ್ಲ ಅಲ್ಲ. ಅದಕ್ಕೆ ಸಂಬಂಧ ಇಲ್ಲ ಅಲ್ವಾ? ಸ್ಟಾರ್ಟ್ ಆಗಿತ್ತು, ರಿಲೀಸ್ ಆಗ್ತಾ ಇರೋದು ನಾವು ಇದ್ದೀವಿ ಟರರ್ಗಳು ಅಂತ ತೋರ್ಸಕ್ಕೆ ಇರ್ಬೇಕು ಅಂತ ನಾನು. ಒಳ್ಳೇದಾಗಲಿ. ಈ ಸಿನಿಮಾದಲ್ಲಿ ಎಲ್ಲರೂ ಅವ್ರದೇ ಇರೋದನ್ನು ನೋಡಿದೆ, ತುಂಬ ಗಾರ್ಜಿಯಸ್ ಆಗಿತ್ತು. ಬಾಬಣ್ಣನಿಂದ ಹಿಡಿದು ವೇಣುವಣ್ಣನಿಂದ ಹಿಡಿದು ನಮ್ಮ ಮಾಜಿ ಅಧ್ಯಕ್ಷರು ಭಾಮ ಹರೀಶ್ ಅವರು, ಇನ್ನು ಉಳಿದಾಗೆ ನಾಗೇಂದ್ರ ಪ್ರಸಾದ್ ಅವರು, ಬ್ರಹ್ಮ ಅವರು, ನಮ್ಮ ರಮೇಶ್ ರೆಡ್ಡಿ ಅವರು ಒಂಥರ ಗೋಲ್ಡನ್ ಸ್ಪೂನ್ ಇದ್ದಂಗೆ. ಎಲ್ಲರೂ ಒಂಥರ ಸಮಾನ ಮನಸ್ಕರರು. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಟರರ್ ಸಿನಿಮಾಗೆ ಆತ್ಮಪೂರ್ವಕವಾಗಿ ಆಶೀರ್ವಾದ ಮಾಡೋಕ್ಕೆ ಅಂತ ಬಂದಿರೋರು. ಒಳ್ಳೇದಾಗಲಿ. ರಂಜನ್ ಆದಿತ್ಯ ಇಬ್ಬರು ಬಂದು ಕಥೆ ಹೇಳಿದ್ಮೇಲೆ ನನಗೆ ಇಷ್ಟ ಆಯಿತು, ಹಂಗೆ ಶುರು ಮಾಡಿದ್ದೀನಿ. ಈ ಸಿನಿಮಾಗೆ ನನ್ನ ಫ್ರೆಂಡ್ ಅಮೇರಿಕದಲ್ಲಿದ್ದಾನೆ ರವಿ ಅಂತೇಳಿ, ಅವನು ನನ್ನ ಜೊತೆ ಕೈ ಜೋಡಿಸಿದ್ದಾನೆ. ಸೊ ಸಿನಿಮಾ ಎಲ್ಲ ಚೆನ್ನಾಗಿ ಮೂಡಿ ಬಂದಿದೆ. ಪ್ರೋತ್ಸಾಹ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ಕಿಟಿ ಸರ್ ಮಾತಾಡಿದ, ಯಾಕಂದರೆ ಎಲ್ಲ ಸೀರಿಯಲ್ಸ್ ಇದ್ದಾರೆ. ಆ್ಯಕ್ಚುಲಿ ಇದು ರಂಜನ್ ಸರ್ದು ಮೊದಲನೇ ಸಿನಿಮಾ ಅನ್ಸಲ್ಲ, ಯಾಕಂದರೆ ಎಲ್ಲರೂ ಹೇಳಿದ್ದಾರೆ. ನಾನು ಒಬ್ಬ ಎಡಿಟರ್ ಆಗಿ, ಅಂದರೆ ಈ ಸಿನಿಮಾದಲ್ಲ, ಪ್ರೊಫೆಷನಲ್ ಎಡಿಟರ್ ಆಗಿ ಈ ಒಂದು ಕಟ್ಸ್ ನೋಡಿದಾಗ ನನಗೆ ಬಹಳ ಖುಷಿ ಆಯಿತು. ಶ್ರೀಕಾಂತ್ ಸರೇ ಮಾಡಿದ್ರ ಶ್ರೀಕಾಂತ ಅವರೇ ಬನ್ನಿ ಬರೋದೇ ಅಪರೂಪ. ಶ್ರೀಕಾಂತ್ ಅದಕ್ಕೆ ಬಹಳ ಚೆನ್ನಾಗಿ ಅದ್ಭುತವಾಗಿ ಎಡಿಟ್ ಮಾಡಿದ್ದಾರೆ. ಬಹಳ ಖುಷಿ ಆಯಿತು. ನನಗೆ ಫಸ್ಟ್ ಒಂದು ಕುತೂಹಲ ಇತ್ತು ಹೇಗಿರುತ್ತೆ. ಯಾಕಂದರೆ ರಂಜನ್ ಸರ್ ಹೇಳಿದ್ರು ನಿಮ್ಮದು ಚಾಟ್ ಹಾಕಿದ್ದೀವಿ ಸರ್, ಯಾಕಂದರೆ ಇಂಥ ಸೀನಿಯರ್ ಆರ್ಟಿಸ್ಟ್ ಮುಂದೆ ಬರುತ್ತೆ ಅಂತ ಅಂದ್ಕೊಂಡಿದ್ವಿ. ಬಟ್ ಬಂತು, ನಮ್ಮ ಎಡಿಟ್ ಹಾಕಿದ್ದೀವಿ, ಬಿಟ್ಬಿಟ್ಟಿಲ್ಲ ನಮ್ಮನ್ನ. ಮೊದಲನೇ ಸಿನಿಮಾ ಅನ್ಸಲ್ಲ ಡೈರೆಕ್ಟ್ದು. ಇದರಲ್ಲಿ ಆನ್ ಸ್ಕ್ರೀನ್ ಹೀರೋ ಆದಿತ್ಯ ಸರ್ ಅಂದರೆ ಬಿಹೈಂಡ್ ದಿ ಸ್ಕ್ರೀನ್ ಡೈರೆಕ್ಟ್ರು, ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು, ಆಮೇಲೆ ಎಡಿಟರು. ಬ್ಯೂಟಿಫುಲ್. ಆಮೇಲೆ ಸಿನಿಮಾಟೋಗ್ರಾಫರ್ ಕೂಡ ಅಷ್ಟೇ ಅದ್ಭುತವಾಗಿ ಮಾಡಿದ್ದಾರೆ. ಆದಿತ್ಯ ಸರ್ ಅವ್ರ ಜೊತೆ ಎರಡನೇ ಕಾಂಬಿನೇಷನ್ ಒಂದು. ಫಸ್ಟು ಕಾಂಗ್ರೂ ಮಾಡಿದ್ವಿ. ಆಮೇಲೆ ಸಿಲ್ಕ್ ಮಂಜು ಸರ್ ಸಿನಿಮಾ ಹಿಂದೆ ಒಂದು ಸಿನಿಮಾ ಮಾಡಿದ್ರು ಹಗಲು ವೇಷ ಅಂತ, ಅದರಲ್ಲಿ ಎಡಿಟ್ ರೆಸ್ಟೆಂಟಾಗಿ ಮಾಡಿದ್ದೆ. ಬಟ್ ಈ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದ್ದೀನಿ. ಬಟ್ ಈ ಪಾತ್ರದಲ್ಲಿ ಒಂದು ಎಸ್ಐ ಪಾತ್ರ ಅಂತ ಹೇಳಿದ್ದಾರೆ, ಬಟ್ ಒಂದು ಅದು ರಿವೀಲ್ ಮಾಡೋ ಹಾಗಿಲ್ಲ, ಯಾಕಂದ್ರೆ ಒಂದು ಸೀನ್ ಆಗಿದೆ, ಹಾಗಾಗಿ ಅದು ರಿವೀಲ್ ಮಾಡೋ ಹಾಗಿಲ್ಲ. ಒಂದು ಅದ್ಭುತ ಕಲಾವಿದರ ಆಪೋಸಿಟ್ ಅಲ್ಲಿ ನಾನು ಆ್ಯಕ್ಟ್ ಮಾಡೋದಂಥದ್ದು. ಒಳ್ಳೇದಾಗಲಿ. ಟೆರರ್ ಆಗಿದೆ. ಲೇಟಾಗಿ ಬಂದರು, ಲೇಟೆಸ್ಟ್ ಆಗಿ ಬಂದಿದ್ದೀವಿ, ದಯವಿಟ್ಟು ಕ್ಷಮಿಸಿ. ಒಂದು ಸಿನಿಮಾ ಶೂಟಿಂಗಲ್ಲಿದ್ದೆ. ಅವ್ರು ಡೇಟ್ ಕೊಡಬೇಕಾದ್ರೆ ಹೇಳಿದ್ದೆ ಸಾಯಂಕಾಲ 5 ಗಂಟೆಗೆ ಬಿಡಬೇಕು ಅಂತ. ಹ್ಞೂ ಸರ್ ಅಂದಿದ್ರು. ಸರಿ ಬಿಡ್ತಾರೆ ಅನ್ನೋ ನಂಬಿಕೆ ಮೇಲೆ ಹೋದೆ. ಇನ್ನು ಒಂದು ಶಾಟ್ ಸರ್, ಇನ್ನು ಒಂದು ಶಾಟ್ ಅಂತ 6:15 ತನಕ ಹೇಳೋದು ಬಿಟ್ರು. ಸೊ ಬರೋದು ಲೇಟ್ ಆಯಿತು, ದಯವಿಟ್ಟು ಕ್ಷಮೆ ಇರಲಿ. ಬಟ್ ಲೇಟ್ ಆದ್ರೂ ಬರಲೇಬೇಕು ಅಂತ ಬಂದಿದ್ದೆ. ಯಾಕೆಂದರೆ ಆದಿತ್ಯಗೋಸ್ಕರ. ಎಲ್ಲಿ ಆದಿತ್ಯ? ಹಾಂ, ಓಕೆ. ನನಗೆ ಅವರ ಹುಮ್ಮಸ್ಸು, ಅವರ ಉತ್ಸಾಹ,
ಅವರ ಶ್ರದ್ಧೆ, ಅವರಿಗೆ ತಾನು ಮಾಡಿರುವ ಕೆಲಸದ ಬಗ್ಗೆ ಇರ್ತಕ್ಕಂಥ ನಂಬಿಕೆ, ಇವೆಲ್ಲವೂ ಕೂಡ ನನ್ನನ್ನು ಇವತ್ತು ಇಲ್ಲಿಗೆ ಎಷ್ಟೇ ಕಷ್ಟ ಆದರೂ ಲೇಟ್ ಆದರೂ ಪರವಾಗಿಲ್ಲ ಬರಲೇಬೇಕು ಅಂತ ಬರೋ ಹಾಗೆ ಮಾಡಿತ್ತು. ನನಗೆ ಅನ್ನದಾತರು ರಾಜೇಂದ್ರ ಸಿಂಗ್ ಬಾಬು ಸರ್ ನನಗೆ ಎಷ್ಟು 2-3 ಸಿನಿಮಾಗಳಲ್ಲಿ ಅವರು ಪಾತ್ರ ಕೊಟ್ಟು ಕೈ ತುಂಬ ದುಡ್ಡು ಕೊಟ್ಟು ನಮ್ಮ ಮನೆಯಲ್ಲಿ ಒಲೆ ಹಚ್ಚೋದಕ್ಕೆ ಸಹಾಯ ಮಾಡಿದ್ದಾರೆ. ಅಂಥವ್ರ ಮಗ ಆದಿತ್ಯ, ಅವರು ಒಳ್ಳೇದಾಗಬೇಕು ಅಂತ ನಾನು ಯಾವಾಗಲೂ ಆಶಿಸ್ತೀನಿ. ನಾವಿಬ್ಬರು ಒಂದು ಸಿನಿಮಾ ಮಾಡಿದ್ವಿ. ನಾವು ವರ್ಕ್ ಮಾಡಿದ್ದು 2 ದಿನ, ಆದರೆ 2 ಜನ್ಮದಷ್ಟು ಬಾಂಧವ್ಯ ಬೆಳೆಯುವಷ್ಟು ಕ್ಲೋಸ್ ಆಗ್ಬಿಟ್ವಿ. ಸೊ ಹಾಗಾಗಿ ಆದಿತ್ಯ ಕರೆದಾಗ ಬರಲೇಬೇಕು, ತಪ್ಪಿಸ್ಕೊಳ್ಳೋಂಗೆ ಸಾಧ್ಯನೇ ಇಲ್ಲ. ಸೊ ಹಂಗೂ ಹಿಂಗೂ ಮಾಡಿ ಬಂದೆ. ಐ ವಿಶ್ ಹಿಮ್ ಆಲ್ ದಿ ಬೆಸ್ಟ್. ಈ ಸಿನಿಮಾ, ಟೆರರ್ ಸಿನಿಮಾ ನಿಜವಾಗಲೂ ಈ ಕನ್ನಡ ಇಂಡಸ್ಟ್ರಿನಲ್ಲಿ ಒಂದು ಆಂದೋಲನ ಮಾಡಲಿ, ಮತ್ತೆ ಕನ್ನಡ ಸಿನಿಮಾಗಳು ವಿಜೃಂಭಣೆಯಿಂದ ಮೆರೆಯುವಾಗಲಿ ಈ ಸಿನಿಮಾದ ಮೂಲಕ ಆದಿತ್ಯಗೆ ಎಲ್ಲ ರೀತಿ ಯಶಸ್ಸು ಸಿಗಲಿ ಅಂತ ಆಶಿಸ್ತೀನಿ. ಎಲ್ಲ ಸಾಂಗ್ಸ್ ನೋಡಿದ್ವಿ, ಟ್ರೈಲರ್ ನೋಡಿದ್ವಿ, ಬಹಳ ಅದ್ಭುತವಾಗಿ ನೋಡಿದೆ. ರಂಜನ್ನು ನನಗೆ ಸುಮಾರು ವರ್ಷಗಳಿಂದ ಪರಿಚಯ. ಮೊದಲನೇ ಸಿನಿಮಾ ಮಾಡಬೇಕು ಅಂತ ಈ ಕತೆ ಇಟ್ಕೊಂಡು ಬಹುಶಃ ನಾನೇ ಒಂದು 8-10 ಪ್ರೊಡ್ಯೂಸರ್ಗೆ ರೆಫರ್ ಮಾಡಿದ್ದೆ. ಒಳ್ಳೆ ಕನಸುಗಳನ್ನ ಕಟ್ಕೊಂಡಿರುವಂಥ ಯುವಕ, ಒಳ್ಳೆ ಕತೆ ಬರೆದುಕೊಂಡಿದ್ದಾನೆ, ಸಿನಿಮಾ ಮಾಡಿ ಅಂತ ಸುಮಾರು ಪ್ರೊಡ್ಯೂಸರ್ಸ್ಗೆ ರೆಫರ್ ಮಾಡಿದ್ದೆ. ಕೊನೆಗೆ ನೋಡಿದ್ರೆ ನಾನು ಮಂಜು ಒಂದು 30 ವರ್ಷದ ಫ್ರೆಂಡ್, ಅವ್ರ ಮೊದಲನೇ ಸಿನಿಮಾ ಸಿನಿಮಾ ಇಂದ ಪರಿಚಯ, ಒಂಥರ ಫ್ಯಾಮಿಲಿ ಫ್ರೆಂಡ್ಸು. ಕೊನೆಗೆ ನೋಡಿದ್ರೆ ನನ್ನ ಆತ್ಮೀಯ ಗೆಳೆಯನೇ ರಂಜನ್ ಅವರ ಸಿನಿಮಾಗೆ ನಿರ್ಮಾಪಕನಾಗಿರುವಂಥ ಯೋಗ ಬಂದಿದೆ. ಮತ್ತೆ ಹರ್ಷವರ್ಧನ್ ರಾಜು, ಮತ್ತೆ DOP, ಮತ್ತೆ ನಮ್ಮ ಕವಿರತ್ನ ಇಲ್ಲೇ ಇದ್ದಾರೆ. ಮುಂದುವರೆದ ಕಲಾವಿದರು, ನಾನು ಹಿಂದುವರೆದ ಕಲಾವಿದ. ಅವರು ಇತಿಹಾಸದ ಕಲಾವಿದ ಅಂತ ನನ್ನ ರೇಗಿಸ್ತಾರೆ. ಯಾವ್ದಾದ್ರು ವೇದಿಕೆಗೆ ಬಂದರೆ ಪ್ರಾಚೀನ ಕಲಾವಿದರು, ಕರೆಕ್ಟ್, ಇತಿಹಾಸದ ಕಲಾವಿದರು, ಪ್ರಾಚೀನ ಕಲಾವಿದರು ಕರೆಸಿ ಹೋಗಿದ್ದಾರೆ ಅಂತಾರೆ. ಬಹಳ ಖುಷಿ ಆಗುತ್ತೆ. ಇನ್ನು ಆದಿತ್ಯನ ಬಗ್ಗೆ ಹೇಳಬೇಕು ಅಂದರೆ ಆತನ ಎಲ್ಲ ಸಿನಿಮಾನ ನೋಡ್ಕೊಂಡು ಬಂದಿದ್ದೀನಿ. ಸುಮಾರು ಸಿನಿಮಾ ಪೋಸ್ಟ್ ಪ್ರೊಡಕ್ಷನ್ ಮಾಡಲ್ಲ ನನ್ನ ಸ್ಟುಡಿಯೋನಲ್ಲಿ. ಆ ದಿನಗಳು ಅಲ್ಲ, ಎದೆಗಾರಿಕೆ, ವಿಲನ್, ಇನ್ನೂ ಹಲವು ಸಿನಿಮಾಗಳು ನನ್ನಲ್ಲಿ ಪೋಸ್ಟ್ ಪ್ರೊಡಕ್ಷನ್ ಆಗಿದೆ.